ಅಸಂಘಟಿತ ಕಾರ್ಮಿಕರು ಎಂದರೆ ಅಲೆಮಾರಿ ಕಾರ್ಮಿಕರು. ಇವರುಗಳಿಗೆ ಸ್ವಂತ ನಿಖರ ನಿರಂತರ ಉದ್ಯೋಗ ಕಾರ್ಯಕ್ರಮ. ಈ ಹಿಂದಿನ ದಿನಗಳಿಗಿಂತ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಪಾದನೆ ಭದ್ರತೆ ಒದಗಿಸಿಕೊಡಲು ಸಿದ್ಧವಾಗಿದೆ. ಯುವರ್ ಸೇವಾ ಪ್ರೊವೈಡರ್ ಆಪ್ ಈಗ ಬೆಂಗಳೂರು ನಗರ ಆನೇಕಲ್ನಿಂದ ಪ್ರಾರಂಭ. ಮೊದಲಿಗೆ ಈ ಆಪ್ ಬೆಂಗಳೂರು ದಕ್ಷಿಣದಿಂದ ಪ್ರಾರಂಭಿಸಿ ಅನಂತರ ಪೂರ್ತಿ ಬೆಂಗಳೂರು ನಗರ ಹಾಗೂ ಹಂತ ಹಂತವಾಗಿ ದೇಶದಾದ್ಯಂತ ಪ್ರಾರಂಭಿಸಲಾಗುವುದು. ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದ ಈಗಾಗಲೇ ಯಾರು ಚಿಕ್ಕ ಅಥವಾ ಅತಿ ಚಿಕ್ಕ ಕಸುಬುದಾರರು ಆ್ಯಪ್ಗಳಲ್ಲಿ ಸೇವೆ ಸಲ್ಲಿಸ್ತಾ ಇಲ್ಲ ಹಾಗೂ ಈಗಾಗಲೇ ವಿವಿಧ ಆ್ಯಪ್ಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಎಲ್ಲ ರೀತಿಯ ಸರ್ವಿಸ್ ಪ್ರೊವೈಡರ್ಗಳನ್ನು ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿ ಸಂಪರ್ಕಿಸಿಕೊಳ್ಬಹುದು. ಈ ಆ್ಯಪ್ನ ವಿಶೇಷತೆ ಏನಂದರೆ ಈ ಆ್ಯಪ್ ಕೌಶಲ್ಯವುಳ್ಳ ಅನುಭವವುಳ್ಳ ಎಲ್ಲ ವಿಧದ ಕೆಲಸಗಾರರು ಕಸುಬುದಾರರು ಅತಿ ಚಿಕ್ಕ ವ್ಯಾಪಾರಸ್ಥರು ಈ ಆ್ಯಪ್ನಲ್ಲಿ ಸೇವೆ ಸಲ್ಲಿಸಬಹುದು. ಈ ಆ್ಯಪ್ನಲ್ಲೇ ಬೇರೆ ಆ್ಯಪ್ಗಳಲ್ಲಿ ಇರುವ ಕಮಿಷನ್ ಅಥವಾ ಮಧ್ಯವರ್ತಿ ಇರೋದಿಲ್ಲ. ಅದರಿಂದ ಸರ್ವಿಸ್ ಪ್ರೊವೈಡರ್ಗಳಿಗೆ ಸೇರಬೇಕಾದ ಸಂಪೂರ್ಣ ಹಣ ಸೇವೆ ಕೊಡುವವರಿಗೆ ಸೇರುವುದು. ಉದಾಹರಣೆಗೆ, ಒಂದು ಬೀದಿ ಬದಿ ವ್ಯಾಪಾರಿ ಆಹಾರ ತಯಾರಕರು ಒಂದು ದೋಸೆಯನ್ನು 30 ರೂಪಾಯಿಗಳಿಗೆ ಮಾರಾಟ ಮಾಡ್ತಿರ್ತಾನೆ. ಅವರಿಗೆ ಯಾವುದೇ ಆ್ಯಪ್ ಸಹಾಯ ಇಲ್ಲ. ಈಗ ಅವರಿಗೂ ಈ ಆ್ಯಪ್ ಸಿಗುತ್ತದೆ. ಈಗ ಅದೇ ವ್ಯಾಪಾರಿ ಈ ಆ್ಯಪ್ನಲ್ಲಿ ಬರ್ತಾನೆ. ಆಗ ಗ್ರಾಹಕರು ಆ ವ್ಯಾಪಾರಿಯನ್ನು ನೇರವಾಗಿ ಫೋನ್ ಕಾಲ್ ಮಾಡಿ ಯಾವ ರೀತಿ ದೋಸೆ, ಯಾವ ರೀತಿ ಖಾರ, ಚಟ್ನಿ, ಪಲ್ಯ, ಪ್ಯಾಕಿಂಗ್ನಲ್ಲಿ ಉಪಯೋಗಿಸುವ ಎಲೆ, ಶುಚಿತ್ವ, ಬೆಲೆ, ಬಿಸಿಯಾದ ಅಥವಾ ಚೆನ್ನಾಗಿ ರೋಸ್ಟ್ ಮಾಡಿದ ಹಾಗೂ ಎಷ್ಟು ಸಮಯದ ಒಳಗೆ ಗ್ರಾಹಕನಿಗೆ ಸೇರುವುದು ಎಂಬುದನ್ನು ದೋಸೆ ಮಾರಾಟದ ಸರ್ವಿಸ್ ಪ್ರೊವೈಡರ್ ಹಾಗೂ ಕೊಳ್ಳುವ ಗ್ರಾಹಕ ಮೊದಲು ಚರ್ಚಿಸಿಕೊಳ್ತಾರೆ. ನಂತರ ಅವರು ನೇರವಾಗಿ ಆರ್ಡರ್ ಮಾಡಿಸಿಕೊಳ್ತಾರೆ. ಅವರಿಬ್ಬರೇ ವ್ಯವಹರಿಸಿಕೊಳ್ತಾರೆ. ಬೇರೆ ಆ್ಯಪ್ಗಳಲ್ಲಿ ಇಂತಹ ಯಾವುದೇ ಸೌಲಭ್ಯ ಇಲ್ಲ. ಈಗ ಇರುವ ಎಲ್ಲ ಆ್ಯಪ್ಗಳು ಕಮಿಷನ್ ಆಧಾರದಲ್ಲಿಯೇ ನಡೀತಾ ಇದ್ದು, ಗ್ರಾಹಕರು ಮತ್ತು ಸೇವೆ ಕೊಡುವ ಸರ್ವಿಸ್ ಪ್ರೊವೈಡರ್ಗಳು ಇಬ್ಬರ ಹಣವು ಮೂರನೇ ವ್ಯಕ್ತಿಯ ಪಾಲಾಗ್ತಾ ಇದೆ. ಬೀದಿ ಬದಿ ವಿವಿಧ ಆಹಾರ ಮಾರಾಟ ಮಾಡುವವರು, ಹೂವು, ಹಣ್ಣು, ಹಾಲು, ತರಕಾರಿ ಮಾರಾಟಗಾರರು, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಕಾರ್ಪೆಂಟರ್, ಬಟ್ಟೆ ಇಸ್ತ್ರಿ, ಟೈಲರ್, ಅಡುಗೆ ಭಟ್ರು, ಶಾಸ್ತ್ರ ಹೇಳುವವರು, ಮನೆ ಕೆಲಸದವರು, ತೆಂಗಿನ ಮರ ಹತ್ತುವವರು, ಮದುವೆ ಚಪ್ಪರ ಹಾಕುವವರು, ಹೂವು ಅಲಂಕಾರ ಮಾಡುವವರು, ತಮಟೆ ಬಾರಿಸುವವರು, ಅಂತ್ಯಕ್ರಿಯೆಗಳನ್ನು ಮಾಡುವವರು, ದೇವರ ಕಾರ್ಯಗಳನ್ನು ಮಾಡುವವರು, ಕಾರ್ಯಕ್ರಮ ನಿಯೋಜಕರು, ವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಣಿಕೆ ಮಾಡುವವರು, ನೀರು ಸರಬರಾಜು ಮಾಡುವವರು, ಜಲ್ಲಿ ಇಟ್ಟಿಗೆ ಸರಬರಾಜುದಾರರು, ಮಕನ್ಗಿಗಳು ಹಾಗೂ ಗಾರೆ ಕೆಲಸ ಮಾಡುವವರು ಹಾಗೂ ಮಣ್ಣು ಅಗೆಯುವವರು, ಎಲ್ಲ ಕುಲ ಕಸುಬುದಾರರು, ಎಲ್ಲ ರೀತಿಯ ತಳ್ಳುವ ಗಾಡಿ ವ್ಯಾಪಾರಸ್ಥರು, ಕ್ಯಾಬ್ ಚಾಲಕರು, ಸರಕು ಸಾಗಾಣಿಕೆದಾರರು, ಆಟೋ ಚಾಲಕರು, ಪಾರ್ಟ್ ಟೈಮ್ ಡ್ರೈವರ್ಗಳು, ಎಮರ್ಜೆನ್ಸಿ ಸೇವೆಗಳನ್ನು ನೀಡುವವರು, ವಕೀಲರು, ಟೀಚರ್ಗಳು, ವಿವಿಧ ತರಬೇತುದಾರರು ಇನ್ನು ಮುಂತಾದ ಸಹ ಈ ಆ್ಯಪ್ನಲ್ಲಿ ಸೇರಿ ತಮ್ಮ ಸೇವೆಗಳನ್ನು ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಿಂದ ಯುವರ್ ಸೇವಾ ಆ್ಯಪ್ನಲ್ಲಿ ನೀಡಿ ಇನ್ನು ಮುಂದೆ ಕೈ ತುಂಬ ಹಣ ಸಂಪಾದಿಸಿಕೊಳ್ಬಹುದು. ಈ ಆ್ಯಪ್ನಿಂದ ದೇಶದ ನಿರುದ್ಯೋಗ ಸಮಸ್ಯೆಯ ದೃಷ್ಟಿಕೋನವೇ ಬದಲಾವಣೆ ಆಗುವುದರಲ್ಲಿ ಸಂಶಯವಿಲ್ಲ. ಹಾಗೆ ಬೇರೆ ಆ್ಯಪ್ಗಳ ಸಂಸ್ಥೆಗಳಿಗೆ ಇದು ಬಹುದೊಡ್ಡ ಹೊಡೆತ. ಒಟ್ಟಿನಲ್ಲಿ ಸರ್ಕಾರಗಳು ಮಾಡಬೇಕಾದ ಕೆಲಸವನ್ನು ದೂರದೃಷ್ಟಿಯುಳ್ಳ ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನ ಸಂಸ್ಥಾಪಕರಾದ ಶ್ರೀನಿವಾಸ ದಾಸಪ್ಪ ಅವರಿಗೆ ಅಸಂಘಟಿತ ಕಾರ್ಮಿಕರು ಎಂದರೆ ಅಲೆಮಾರಿ ಕಾರ್ಮಿಕರು. ಇವರುಗಳಿಗೆ ಸ್ವಂತ ನಿಖರ ನಿರಂತರ ಉದ್ಯೋಗ ಕಾರ್ಯಕ್ರಮ. ಈ ಹಿಂದಿನ ದಿನಗಳಿಗಿಂತ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಪಾದನೆ ಭದ್ರತೆ ಒದಗಿಸಿಕೊಡಲು ಸಿದ್ಧವಾಗಿದೆ. ಯುವರ್ ಸೇವಾ ಪ್ರೊವೈಡರ್ ಆಪ್ ಈಗ ಬೆಂಗಳೂರು ನಗರ ಆನೇಕಲ್ನಿಂದ ಪ್ರಾರಂಭ. ಮೊದಲಿಗೆ ಈ ಆಪ್ ಬೆಂಗಳೂರು ದಕ್ಷಿಣದಿಂದ ಪ್ರಾರಂಭಿಸಿ ಅನಂತರ ಪೂರ್ತಿ ಬೆಂಗಳೂರು ನಗರ ಹಾಗೂ ಹಂತ ಹಂತವಾಗಿ ದೇಶದಾದ್ಯಂತ ಪ್ರಾರಂಭಿಸಲಾಗುವುದು. ಈ ಮಹತ್ವಾಕಾಂಕ್ಷಿ ಯೋಜನೆಯಿಂದ ಈಗಾಗಲೇ ಯಾರು ಚಿಕ್ಕ ಅಥವಾ ಅತಿ ಚಿಕ್ಕ ಕಸುಬುದಾರರು ಆ್ಯಪ್ಗಳಲ್ಲಿ ಸೇವೆ ಸಲ್ಲಿಸ್ತಾ ಇಲ್ಲ ಹಾಗೂ ಈಗಾಗಲೇ ವಿವಿಧ ಆ್ಯಪ್ಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಎಲ್ಲ ರೀತಿಯ ಸರ್ವಿಸ್ ಪ್ರೊವೈಡರ್ಗಳನ್ನು ಯುವರ್ ಸೇವಾ ಪ್ರೊವೈಡರ್ ಆ್ಯಪ್ನಲ್ಲಿ ಸಂಪರ್ಕಿಸಿಕೊಳ್ಬಹುದು. ಈ ಆ್ಯಪ್ನ ವಿಶೇಷತೆ ಏನಂದರೆ ಈ ಆ್ಯಪ್ ಕೌಶಲ್ಯವುಳ್ಳ ಅನುಭವವುಳ್ಳ ಎಲ್ಲ ವಿಧದ ಕೆಲಸಗಾರರು ಕಸುಬುದಾರರು ಅತಿ ಚಿಕ್ಕ ವ್ಯಾಪಾರಸ್ಥರು ಈ ಆ್ಯಪ್ನಲ್ಲಿ ಸೇವೆ ಸಲ್ಲಿಸಬಹುದು. ಈ ಆ್ಯಪ್ನಲ್ಲೇ ಬೇರೆ ಆ್ಯಪ್ಗಳಲ್ಲಿ ಇರುವ ಕಮಿಷನ್ ಅಥವಾ ಮಧ್ಯವರ್ತಿ ಇರೋದಿಲ್ಲ. ಅದರಿಂದ ಸರ್ವಿಸ್ ಪ್ರೊವೈಡರ್ಗಳಿಗೆ ಸೇರಬೇಕಾದ ಸಂಪೂರ್ಣ ಹಣ ಸೇವೆ ಕೊಡುವವರಿಗೆ ಸೇರುವುದು. ಉದಾಹರಣೆಗೆ, ಒಂದು ಬೀದಿ ಬದಿ ವ್ಯಾಪಾರಿ ಆಹಾರ ತಯಾರಕರು ಒಂದು ದೋಸೆಯನ್ನು 30 ರೂಪಾಯಿಗಳಿಗೆ ಮಾರಾಟ ಮಾಡ್ತಿರ್ತಾನೆ. ಅವರಿಗೆ ಯಾವುದೇ ಆ್ಯಪ್ ಸಹಾಯ ಇಲ್ಲ. ಈಗ ಅವರಿಗೂ ಈ ಆ್ಯಪ್ ಸಿಗುತ್ತದೆ. ಈಗ ಅದೇ ವ್ಯಾಪಾರಿ ಈ ಆ್ಯಪ್ನಲ್ಲಿ ಬರ್ತಾನೆ.
ಆಗ ಗ್ರಾಹಕರು ಆ ವ್ಯಾಪಾರಿಯನ್ನು ನೇರವಾಗಿ ಫೋನ್ ಕಾಲ್ ಮಾಡಿ ಯಾವ ರೀತಿ ದೋಸೆ, ಯಾವ ರೀತಿ ಖಾರ, ಚಟ್ನಿ, ಪಲ್ಯ, ಪ್ಯಾಕಿಂಗ್ನಲ್ಲಿ ಉಪಯೋಗಿಸುವ ಎಲೆ, ಶುಚಿತ್ವ, ಬೆಲೆ, ಬಿಸಿಯಾದ ಅಥವಾ ಚೆನ್ನಾಗಿ ರೋಸ್ಟ್ ಮಾಡಿದ ಹಾಗೂ ಎಷ್ಟು ಸಮಯದ ಒಳಗೆ ಗ್ರಾಹಕನಿಗೆ ಸೇರುವುದು ಎಂಬುದನ್ನು ದೋಸೆ ಮಾರಾಟದ ಸರ್ವಿಸ್ ಪ್ರೊವೈಡರ್ ಹಾಗೂ ಕೊಳ್ಳುವ ಗ್ರಾಹಕ ಮೊದಲು ಚರ್ಚಿಸಿಕೊಳ್ತಾರೆ. ಅನಂತರ ಅವರು ನೇರವಾಗಿ ಆರ್ಡರ್ ಮಾಡಿಸಿಕೊಳ್ತಾರೆ. ಅವರಿಬ್ಬರೇ ವ್ಯವಹರಿಸಿಕೊಳ್ತಾರೆ. ಬೇರೆ ಆ್ಯಪ್ಗಳಲ್ಲಿ ಇಂತಹ ಯಾವುದೇ ಸೌಲಭ್ಯ ಇಲ್ಲ. ಈಗ ಇರುವ ಎಲ್ಲ ಆ್ಯಪ್ಗಳು ಕಮಿಷನ್ ಆಧಾರದಲ್ಲಿಯೇ ನಡೀತಾ ಇದ್ದು, ಗ್ರಾಹಕರು ಮತ್ತು ಸೇವೆ ಕೊಡುವ ಸರ್ವಿಸ್ ಪ್ರೊವೈಡರ್ಗಳು ಇಬ್ಬರ ಹಣವು ಮೂರನೇ ವ್ಯಕ್ತಿಯ ಪಾಲಾಗ್ತಾ ಇದೆ. ಬೀದಿ ಬದಿ ವಿವಿಧ ಆಹಾರ ಮಾರಾಟ ಮಾಡುವವರು, ಹೂವು, ಹಣ್ಣು, ಹಾಲು, ತರಕಾರಿ ಮಾರಾಟಗಾರರು, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಕಾರ್ಪೆಂಟರ್, ಬಟ್ಟೆ ಇಸ್ತ್ರಿ, ಟೈಲರ್, ಅಡುಗೆ ಭಟ್ರು, ಶಾಸ್ತ್ರ ಹೇಳುವವರು, ಮನೆ ಕೆಲಸದವರು, ತೆಂಗಿನ ಮರ ಹತ್ತುವವರು, ಮದುವೆ ಚಪ್ಪರ ಹಾಕುವವರು, ಹೂವು ಅಲಂಕಾರ ಮಾಡುವವರು, ತಮಟೆ ಬಾರಿಸುವವರು, ಅಂತ್ಯಕ್ರಿಯೆಗಳನ್ನು ಮಾಡುವವರು, ದೇವರ ಕಾರ್ಯಗಳನ್ನು ಮಾಡುವವರು, ಕಾರ್ಯಕ್ರಮ ನಿಯೋಜಕರು, ವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಣಿಕೆ ಮಾಡುವವರು, ನೀರು ಸರಬರಾಜು ಮಾಡುವವರು, ಜಲ್ಲಿ ಇಟ್ಟಿಗೆ ಸರಬರಾಜುದಾರರು, ಮಾಕನ್ಗಿಗಳು ಹಾಗೂ ಗಾರೆ ಕೆಲಸ ಮಾಡುವವರು ಹಾಗೂ ಮಣ್ಣು ಅಗೆಯುವವರು, ಎಲ್ಲ ಕುಲ ಕಸುಬುದಾರರು, ಎಲ್ಲ ರೀತಿಯ ತಳ್ಳುವ ಗಾಡಿ ವ್ಯಾಪಾರಸ್ಥರು, ಕ್ಯಾಬ್ ಚಾಲಕರು, ಸರಕು ಸಾಗಾಣಿಕೆದಾರರು, ಆಟೋ ಚಾಲಕರು, ಪಾರ್ಟ್ ಟೈಮ್ ಡ್ರೈವರ್ಗಳು, ಎಮರ್ಜೆನ್ಸಿ ಸೇವೆಗಳನ್ನು ನೀಡುವವರು, ವಕೀಲರು, ಟೀಚರ್ಗಳು, ವಿವಿಧ ತರಬೇತುದಾರರು, ಇನ್ನು ಮುಂತಾದ ಸಹ ಈ ಆ್ಯಪ್ನಲ್ಲಿ ಸೇರಿ ತಮ್ಮ ಸೇವೆಗಳನ್ನು ಇವರ್ ಸೇವಾ ಪ್ರೊವೈಡರ್ ಆ್ಯಪ್ನಿಂದ, ಇವರ್ ಸೇವಾ ಆ್ಯಪ್ನಲ್ಲಿ ನೀಡಿ ಇನ್ಮುಂದೆ ಕೈ ತುಂಬ ಹಣ ಸಂಪಾದಿಸಿಕೊಳ್ಬಹುದು. ಈ ಆ್ಯಪ್ನಿಂದ ದೇಶದ ನಿರುದ್ಯೋಗ ಸಮಸ್ಯೆಯ ದೃಷ್ಟಿಕೋನವೇ ಬದಲಾವಣೆ ಆಗುವುದರಲ್ಲಿ ಸಂಶಯವಿಲ್ಲ. ಹಾಗೆ ಬೇರೆ ಆ್ಯಪ್ಗಳ ಸಂಸ್ಥೆಗಳಿಗೆ ಇದು ಬಹುದೊಡ್ಡ ಹೊಡೆತ. ಒಟ್ಟಿನಲ್ಲಿ ಸರ್ಕಾರಗಳು ಮಾಡಬೇಕಾದ ಕೆಲಸವನ್ನು ದೂರದೃಷ್ಟಿಯುಳ್ಳ